ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ನಿಮಗೆ ಬೇಳೆ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಸೇಮ್ ಮದುವೆ ಮನೇಲಿ ಹೇಗೆ ಮಾಡ್ತಾರಲ್ಲ, ಮದುವೆ ಮನೇಲಿ ತಿಂದಿರ್ತೀರಾ ಅಂದ್ಕೊತೀನಿ. ಆ ಥರನೇ ಬೇಳೆ ರಸಮ್. ಎಷ್ಟು ಅನ್ನ ಹಾಕ್ಕೊಂಡು ತಿಂತಾಯಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಆ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರು, ಆ ತುಪ್ಪ, ಒಂದು ಹಪ್ಪಳ, ಪಕ್ಕದಲ್ಲಿ ಸ್ವಲ್ಪ ಕಬಾಬ್ ಇದ್ದರೆ ಮಾತ್ರ ನಾನ್ ವೆಜ್ ಇರೋರಿಗೆ ಹಪ್ಪಳ ಇಲ್ಲ ಬಜ್ಜಿ ಹಾಕ್ಕೊಳ್ಳಿ ಆಯಿತಾ. ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ, ನಮ್ಮ ಬಟ್ಲಲ್ಲಿ ಎರಡು ಬಟ್ಲು ಹಾಕಿ ನೆನೆಸಿ ಇಟ್ಟಿದ್ದೀನಿ ಆಯಿತಾ. ಬೇಳೆನ ನೆನೆಸಿಟ್ಟು ಹಾಕಿದ್ದೀನಿ. ನಿಮಗೆ ಬೇಳೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಅದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊಂಬಿಡ್ತಾ ಇದ್ದೀನಿ. ನೀರು ಅಷ್ಟೇ ಬೇಳೆ ಬೇಯೋಷ್ಟು ನೀರು ಇಟ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಇದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಡೋಣ. ಆಮೇಲೆ ನಾನಿಲ್ಲಿ ಟೊಮೊಟೊ ಇಟ್ಕೊಂಡಿದ್ದೀನಿ, 2 ನಾಟಿ ಟೊಮೊಟೊ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಇಲ್ಲಿ ಹುಣಸೆಹಣ್ಣು ಉಪಯೋಗ ಮಾಡೋದಿಲ್ಲ, ಯೂಸ್ ಮಾಡಲ್ಲ. ಇವಾಗ ನಾನು ಕುಕ್ಕರ್ನ ವಿಜಿಲ್ ಹಾಕ್ಕೊಂಬಿಡೋಣ. ಒಂದು 3-4 ಹಾಕ್ಕೊಳ್ಳಿ ಆಯಿತಾ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಬೇಳೆ. ನೋಡಿ ವಿಜಿಲಾಗಿ ಬಂದಿದೆ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ನಿಮ್ಗಾದರೆ ಗೊಟ್ನಿ ಇದ್ದರೆ ಗೊಟ್ನಿಯಲ್ಲಿ ಗೊಟಾಯಿಸ್ಕೊಳ್ಳಿ. ಇದೆರಡು ಟೊಮೊಟೊನ ನಾನು ಸಪ್ರೇಟಾಗಿ ಇಟ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ಇದೊಂದು ತಪ್ಪಲೆಗೆ ನಾನು ಶಿಫ್ಟ್ ಮಾಡ್ಕೊತೀನಿ. ಅಷ್ಟರಲ್ಲಿ ನಾನು ಬೆಳ್ಳುಳ್ಳಿ ಸಿಪ್ಪೆ ನೀಟಾಗಿ ಬಿಡಿಸ್ಕೊಂಡು ಒಂದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಒಂದೆರಡು ಸ್ಪೂನು ಮೆಣಸು ಇಟ್ಕೊಂಡಿದ್ದೀನಿ. ಇದಿಷ್ಟು ರುಬ್ಕೊಂಬಿಡೋಣ. ನಾನಿವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಎಲ್ಲನೂ. ಅದ್ರ ಜೊತೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಮಿಕ್ಸಿಗೆ ಬಂದುಬಿಡೋಣ. ನೋಡಿ ಈ ಥರ ಮೀಡಿಯಮ್ಮಾಗಿ ಪೇಸ್ಟ್ ಮಾಡಬೇಕು. ತುಂಬ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಬಿಡಿ, ಯಾಕಂದರೆ ಕೊತ್ತಂಬರಿ ಸೊಪ್ಪಲ್ಲೇ ನೀರಿರೋದ್ರಿಂದ ಮೀಡಿಯಮ್ಮಾಗೆ ಇದು ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದರೆ ಖಾರ ಇರಬೇಕು ರಸಮ್, ಅದಕ್ಕೋಸ್ಕರನೇ. ನಾನು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆಗಿಬಿಡಲಿ. ಬಿಸಿ ಆಗಿದ ತಕ್ಷಣ ಕರಿಬೇವಿನ ಸೊಪ್ಪು ಹಾಕ್ಕೊಂಬಿಡೋಣ. ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು ಚಟ ಅಂತಾಯಿತು ಅಂತ ನಾನು ಅದು ವಿಡಿಯೋ ಮಾಡಲಿಲ್ಲ ಆಯಿತಾ. ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊಂಬಿಡೋಣ. ಹಿಂಗೆ ಅಭ್ಯಾಸ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ನಾವು ರುಬ್ಕೊಂಡಿರೋಂಥ ಮಸಾಲ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಇದೆಲ್ಲ ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಹಸಿ ಮಸಾಲ ಹೋಗಬೇಕು, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಮೆಣಸುದೆಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು. ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದಲ್ಲ, ಆ ನೀರು ಸ್ವಲ್ಪ ಇತ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ತೀನಿ. ಅದರಲ್ಲೇ ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಅವಾಗ ಇನ್ನೂ ಸಕ್ಕದಾಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡ್ತೀನಿ ಇದನ್ನು. ಹೀಗೇ ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ಇವಾಗ ನಾನು ಟೊಮೊಟೊ ರುಬ್ಕೊಂಡಿದ್ದೀನಿ. ಟೊಮೊಟೊ 2 ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹಾಕ್ತೀನಿ. ಇದೊಂದು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಟೊಮೊಟೊದು ಸ್ಮೆಲ್ ಹೋಗಬೇಕು. ಪರವಾಗಿಲ್ಲ, ಯಾಕೆಂದರೆ ಅದು ನಾವು ಬೇಯಿಸ್ಕೊಂಡಿರ್ತೀವಲ್ವ, ಅದರಿಂದ ಪರವಾಗಿಲ್ಲ. ಇವಾಗ ಒಂಚೂರು ಚೆನ್ನಾಗಿ ಬೇಯ್ಕೊಂಬಿಡ್ಲಿ. ಆಮೇಲೆ ನಾನು ಬೇಳೆ ಇಟ್ಕೊಂಡಿದ್ನಲ್ಲ, ಆ ಬೇಳೆನೂ ಕೂಡ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ನೋಡಿ ಇಷ್ಟೇ, ಎಷ್ಟು ಸಿಂಪಲ್ ಅಲ್ವಾ. ನೀವು ಒಂದ್ಸರಿ ಮಾಡ್ತೀನಿ ಆಯಿತಾ. ಆಹಾ, ಎಷ್ಟು ಚೆನ್ನಾಗಾಗಿದೆ ಅಂದರೆ, ಆ ಸ್ಮೆಲ್ ಇತ್ತಲ್ಲ, ಸೂಪರಾಗಿತ್ತು ಯಪ್ಪ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಆಯಿತಾ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನಾನು ಹಾಕೇ ಇರಲಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಬಿಡೋಣ. ಕಲ್ಲುಪ್ಪು ಹಾಕಿದ್ದೀನಲ್ವ, ಅದು ಸ್ವಲ್ಪ ಕುದಿಬೇಕು. ಇದು ಅಷ್ಟೇ, ಬೇಳೆ ರಸಮ್ ಎಲ್ಲ ಜಾಸ್ತಿ ಕುದಿಸ್ಬಾರ್ದು. 1-2 ಕುದಿ ಬರುತ್ತಲ್ಲ, ಆ ಥರ 2 ಕುದಿ ಬರಲಿ. ಆಮೇಲೆ ಸೈಡಲ್ಲಿ ಈ ಥರ ನೊರೆ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಅದು ಸೈಡಲ್ಲಿ ತೆಗೆದು ಬಿಸಾಕ್ಬಿಡಿ. ಅದು ತಿನ್ನೋದಕ್ಕೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ನಮ್ಗೆ ಇಷ್ಟ ಆಗಲ್ಲ. ಅದಕ್ಕೆ ತೆಗೆದು ನಾನು ಚೆಲ್ಬಿಟ್ಟಿದ್ದೀನಿ. ಸೈಡಲ್ಲಿರೋದು ಮಾತ್ರ, ಆ ವೈಟ್ ಇದೆಯಲ್ಲ ಅದನ್ನು. ಇವಾಗ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಆಹಾ